ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ವಾಕಿಂಗ್ ಪ್ಲೇಸಿಂದ ನೋಡಿ, ಬಿಸಿಲು ಎಷ್ಟು ಚೆನ್ನಾಗಿದೆ. ಒಂದೊಂದ್ಸಲ ಹೀಗೆ ಚೆನ್ನಾಗಿರುತ್ತೆ, ಒಂದೊಂದ್ಸಲ ಎಷ್ಟು ಚಳಿ ಆಗ್ತಾ ಇರುತ್ತೆ. ಇವತ್ತು 8 ಗಂಟೆಲಿ ನಾನೇ ಲೇಟಾಗಿ ಬಂದಿದ್ದೀನಿ ಗೈಸ್. ಈ ಥರ ಸ್ವಲ್ಪ ಬಿಸಿಲಲ್ಲಿ ವಾಕ್ ಮಾಡಿದ್ರೆ ಅದೇ ಒಂಥರ ಚೆಂದ, ಚೆನ್ನಾಗೂ ಇರುತ್ತೆ. ಬಟ್ ಇಲ್ಲಿ ಒಂದೊಂದ್ಸಲ ಚಳಿ ಜಾಸ್ತಿ ಆಗೋದ್ರಿಂದ ಬೇಗ ಹೋಗ್ಬಿಡ್ತೀನಿ ಗೈಸ್, ಅದೇ ಪ್ರಾಬ್ಲಮ್ಮು. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ಅಟ್ಲೀಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ರಾದ್ರೂ ಡಿಸಿಪ್ಲೈನಾಗಿ ಕೆಲಸ ಮಾಡ್ತೀನಿ, ಅಂದರೆ ವಾಕ್ ಮಾಡ್ತೀನಿ ಡಿಸಿಪ್ಲೈನಲ್ಲಿ ಅಂತೇಳಿ ನಾನು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನಗೆ ನಾನೇ ಆದರೆ ಅದು ಅಷ್ಟು ಡಿಸಿಪ್ಲಿನ್ ಇರೋದಿಲ್ಲ ಗೈಸ್. ಇದು ನನಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ ಅನ್ವಯಿಸುತ್ತೆ. ಯಾರಾದರೂ ಒಬ್ಬರು ಜೊತೆಗಿದ್ದರೆ ಎಲ್ಲ ಕೆಲಸನೂ ಬೇಗ ಮಾಡಿ ಮುಗಿಸ್ತಾರೆ. ಹಾಗೆ ಒಬ್ಬರೇ ಇದ್ದರೆ ಎಷ್ಟು ಸೋಮಾರಿ ಆಗಿಬಿಡ್ತಾರೆ. ಮನೆ ಕೆಲಸನೇ ಆಗಿರ್ಬೋದು, ಮನೇಲಿ ಯಾರಾದರೂ ಒಬ್ರು ಇದ್ದಾರೆ ದೊಡ್ಡವರು ಅಂತ ಅಂದರೆ ಎಲ್ಲ ಎದ್ದು ಬೇಗ ಕೆಲಸ ಮಾಡೋದಾಗಲಿ, ಮನೆ ಕೆಲಸ ಹೊರಗಡೆ ಕೆಲಸ ಎಲ್ಲ ಬೇಗ ಆಗುತ್ತೆ. ಅದೇ ನಾವೇ ಸಿಂಗಲಾಗಿದ್ದೀವಿ ಅಂತಂದರೆ ಕಷ್ಟ, ಸ್ವಲ್ಪ ಯಾವುದು ಬೇಗ ಆಗಲ್ಲ. ಸೊ ನಮ್ಮನೇಲಿ ದೊಡ್ಡವರು ಅಂದರೆ ಮನೇಲಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ಅವ್ರು ಬೆಳಗ್ಗೆನೇ ಡ್ಯೂಟಿಗೆ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಗೈಸ್. ನಾನು ಆಲ್ಮೋಸ್ಟ್ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿನೇ ನಾನು ಫ್ಯಾಮ್ಲಿ ಅಂತ ಭಾವಿಸ್ತೀನಿ. ಹಾಗಾಗಿ ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು. ಓಕೆ ಗೈಸ್, ನೀವೆಲ್ಲ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂದರೆ ನಾನು ಟೈಲರಿಂಗ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಹಾಗೆ ಹೇರ್ ಸ್ಟೈಲ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಹಾಗೆ ಅವಾಗವಾಗ ಕುಕ್ಕಿಂಗ್ ರೆಸಿಪೀಸ್ ಅಪ್ಲೋಡ್ ಮಾಡ್ತೀನಿ. ಬಟ್ ನಿಮಗೆ ಯಾವ ಥರ ಬೇಕು ಕಂಟೆಂಟ್ ಅಂತ ಒಂದು ಸಲ ಕಮೆಂಟ್ ಮಾಡಿ ಗೈಸ್. ನೀವು ಹೇರ್ ಸ್ಟೈಲ್ ಕೇಳ್ತೀರಾ, ಅಥವಾ ಟೈಲರಿಂಗ್ದು ಕೇಳ್ತೀರಾ, ಅಥವಾ ಕುಕ್ಕಿಂಗ್ ಕೇಳ್ತೀರಾ, ಅಥವಾ ನನ್ನ ಡೈಲಿ ಲೈಫ್ ಸ್ಟೋರಿ ಕೇಳ್ತೀರಾ, ಅದು ಯಾವುದು ಅಂತಲೇ ಕನ್ಫ್ಯೂಸ್ ಆಗ್ತಾಯಿದೆ. ಅದಕ್ಕೆ ನಾನೆಲ್ಲ ಮಿಕ್ಸಪ್ ಮಾಡಿ ವ್ಲಾಗ್ ಮಾಡ್ತಾಯಿರ್ತೀನಿ. ಅವಾಗವಾಗ ಒಂದಿನ ಹೇರ್ ಸ್ಟೈಲ್ ಇರುತ್ತೆ, ಒಂದಿನ ಕುಕ್ಕಿಂಗ್ ಇರುತ್ತೆ, ಒಂದಿನ ಆ್ಯಸ್ ಯೂಶ್ವಲ್ ಟೈಲರಿಂಗ್ ಇರುತ್ತೆ. ಹಾಗಾಗಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ, ನಾನು ಅದೇ ಥರ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಗೈಸ್, ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್ ಗೈಸ್. ಮನೆಗೆ ಬಂದ ತಕ್ಷಣ ಸ್ವಲ್ಪ ಟೊಮೊಟೊ ಗೊಜ್ಜಿಗೆ ಹಚ್ಕೊಂಡಿದ್ದೀನಿ. ನೈಟ್ ಮಾಡಿರೋ ಚಪಾತಿ ಉಳಿದಿದ್ದು ಒಂದು 3 ನೈಟ್ ಚಪಾತಿ ಮಾಡ್ಕೊಂಡಿದ್ವಿ. ಪಲ್ಯ ಖಾಲಿಯಾಗಿ ಹೋಗಿತ್ತು, ಅದಕ್ಕೆ ಬೇಗ ಆಗುವಂತಹ ಚಪಾತಿಗೆ ಟೇಸ್ಟಿಯಾಗೂ ಇರುತ್ತೆ, ಬೇಗನೂ ಆಗುತ್ತೆ ಅಂತೇಳಿ ಟೊಮೊಟೊ ಗೊಜ್ಜಿಗೆ ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಒಂದು ಕಡೆ ಪ್ಯಾನ್ ಇಟ್ಕೊಬಿಟ್ಟು ಎಣ್ಣೆ ಹಾಕ್ಕೊಳ್ಳೋಣ. ನನಗೆ ಟೊಮೊಟೊ ಗೊಜ್ಜು ಈ ರೀತಿ ಮಾಡಿಕೊಂಡ್ರೆ ತುಂಬ ಇಷ್ಟ ಗೈಸ್. ಆದಮೇಲೆ ಸ್ವಲ್ಪ ಇವಾಗಬೇಕು, ಸಿಡಿತವೆ ಅಂತೇಳಿ ನಾನು ಬೇಗ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗೈಸ್. ಪ್ಯಾನ್ ಅಲ್ವಾ, ಕಾಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಾನು ಹಂಗೆ ಅಡುಗೆ ಮಾಡ್ತಾನೆ ಚಪಾತಿ ಎಲ್ಲ ತಿನ್ಕೊಂಡ್ಬಿಡ್ತೀನಿ. ನೀವೆಲ್ಲ ಹೇಗೆ ಅಂತ ಕಮೆಂಟ್ ಮಾಡಿ. ಚಪಾತಿ ಪೂರಿ ಆ ಥರ ಏನಾದರೂ ಇದ್ದರೆ ಅಡುಗೆ ಮಾಡ್ತೇನೆ, ಒಂದೊಂದು ಚಪಾತಿ ಫುಲ್ ಖಾಲಿನೇ ಮಾಡಿಬಿಟ್ಟಿರ್ತೀನಿ. ಅದಕ್ಕೆ ಪಲ್ಯ ಏನು ಅವಶ್ಯಕತೆನೇ ಇರೋಲ್ಲ. ಬಟ್ ಅಡ್ಡಾಡ್ಕೊಂಡು ತಿನ್ಬೋದಾಗಿತ್ತು, ಯಾಕೋ ಟೊಮೊಟೊ ಗೊಜ್ಜಲ್ಲಿ ತಿನ್ನಬೇಕು ಅನಿಸ್ತು, ಅದಕ್ಕೆ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ನಮ್ಮನೆಯವ್ರಿಗೆ ಚಿತ್ರಾನ್ನ ಮಾಡಿ ಬಾಕ್ಸಿಗೆ ಕಳಿಸ್ದೆ. ಇನ್ನೂ ಸ್ವಲ್ಪ ಚಿತ್ರಾನ್ನ ಇದೆ, ಆದರೆ ಚಪಾತಿ ಖಾಲಿ ಆಗಬೇಕಲ್ಲ ಅಂತ ಹೇಳಿ ಟೊಮೊಟೊ ಗೊಜ್ಜು ಮಾಡ್ತಾ ಇರೋದು. ಚಟಪಟ ಅಂತ ಸಿಡಿತಾ ಇದ್ದಾವೆ. ಕರಿಬೇವಿನ ಸೊಪ್ಪು ಹಾಕಿ, ಬೆಳ್ಳುಳ್ಳಿ, ಗೈಸ್ ಹಿಂಗೆ ಸಿಡಿದಾಗ ಗ್ಯಾಸ್ ಎಲ್ಲ ಗಲೀಜಾಗೋಗ್ಬಿಡುತ್ತೆ. ನನಗಿದೇ ಇಷ್ಟ ಆಗಲ್ಲ ಗೈಸ್ ಒಗ್ಗರಣೆ ಹಾಕುವಾಗ. ನೋಡಿ, ಸ್ಟವ್ ಎಲ್ಲ ಒರೆಸ್ಕೊಂಡಿರ್ತೀನಿ, ಮತ್ತೆ ಚಟಪಟ ಅಂತ ಸಿಡ್ಬಿಟ್ಟು ನೋಡಿ ಚಿಕ್ಕದಾಗೆಲ್ಲ ಹೆಂಗೆ ಸಿಡಿದಿದೆ.
ಪದೇ ಪದೇ ಒರೆಸ್ಬೇಕು. ಬಟ್ ಗ್ಯಾಸ್ ವಿಷಯದಲ್ಲಿ ಒಂದು ಸ್ವಲ್ಪ OCD ಪ್ರಾಬ್ಲಮ್. ಈ ಥರ ಒಂದು ಸ್ವಲ್ಪ ಆದರೆ ಸಾಕು ಒರೆಸ್ಬೇಕು ಅನಿಸುತ್ತೆ. ನಂತರ ಯಾರೆಲ್ಲ ಒರೆಸ್ತೀರಾ ಕಮೆಂಟ್ ಮಾಡಿ. ತುಂಬ ಜನ ಹೆಣ್ಮಕ್ಳಿಗೆ ಇದು, ನನಗೆ OCD ಇಲ್ಲ, ಬಟ್ ಈ ಗ್ಯಾಸ್ ವಿಷಯದಲ್ಲಿ ಹಿಂಗೆ ಒರೆಸ್ತಾ ಇರ್ತೀನಿ. ಟೊಮೊಟೊ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಗೈಸ್. ಬಿಸಿ ಬಿಸಿ ಅನ್ನಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. 1 ಈರುಳ್ಳಿ ಹಚ್ಕೊಂಡಿದ್ದೀನಿ, 2 ಟೊಮೊಟೊ ಹಚ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಾಕು, ಇಷ್ಟೇ ಎಣ್ಣೆ. ನಾವು ಒಗ್ಗರಣೆಗೆ ಹಾಕ್ತೀವಲ್ಲ ಅಷ್ಟು ಹಾಕಿದ್ರೆ ಸಾಕಾಗಲ್ಲ, ಯಾಕೆಂದರೆ ಟೊಮೊಟೊ ಈರುಳ್ಳಿ ಎಲ್ಲ ಬರೀ ಎಣ್ಣೆಲೇ ಫ್ರೈ ಆಗಬೇಕು. ನೀರೆಲ್ಲ ಏನು ಹಾಕೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಒಗ್ಗರಣೆಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕಾಗಿ. ನೋಡಿ, ಸ್ವಲ್ಪ ಬ್ರೌನ್ ಕಲರ್ ಆಗಿ ಟರ್ನ್ ಆದಾಗ ಈರುಳ್ಳಿ ಟೊಮೊಟೊ ಹಾಕೊಳ್ಳೋಣ. ಎಲ್ರಿಗೂ ಬರುತ್ತೆ ಆಲ್ಮೋಸ್ಟ್ ಟೊಮೊಟೊ ಗೊಜ್ಜು ಮಾಡೋದೇನು ದೊಡ್ಡ ವಿಷಯ ಅಲ್ಲ. ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ಗೈಸ್. ಚೆನ್ನಾಗಿ ಇವಾಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಗೈಸ್ ಕೊತ್ತಂಬರಿ ಸೊಪ್ಪು ಇದ್ದರೆ ಈಗಲೇ ಆ್ಯಡ್ ಮಾಡ್ಕೋಬೋದು. ಅದೂ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇಲ್ಲ, ನಾನು ಹಾಕ್ತಾಯಿಲ್ಲ ಕೊತ್ತಂಬರಿ ಸೊಪ್ಪು. ಇಷ್ಟೇ ಗೈಸ್, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊ ಗೈಸ್. ಗೊಜ್ಜು ರೆಡಿ ಗೈಸ್. ಇಷ್ಟು ಸ್ಮ್ಯಾಶ್ ಆಗೋವಷ್ಟು ಬೇಯಿಸ್ಕೊಂಡ್ರೆ ಸಾಕು. ಸಿಂಪಲ್ಲಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾವು ಈಗ ಈ ಚಪಾತಿ ಜೊತೆಗೆ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ರೆ ಇನ್ನೂ ಸಕ್ಕತ್ತಾಗಿರೋದು. ಬಟ್ ಕೆಳಗೆ ಹೋಗಿ ತರೋದು ಯಾರು ಅಂತ ಹೋಗಿಲ್ಲ ಅಷ್ಟೆ. ಇದನ್ನು ನಾನೇ ಕಿತ್ಕೊಂಡು ತಿನ್ಕೊಬಿಟ್ಟಿದ್ದೀನಿ ಅಡುಗೆ ಮಾಡ್ತಾ. ಸೂಪರ್ ಇದೆ. ಉಪ್ಪು ಜಾಸ್ತಿ ಆಗಿದೆ, ಬಟ್ ಚಪಾತಿಗಲ್ವಾ ಅಡ್ಜಸ್ಟ್ ಆಗುತ್ತೆ. ನಿಮಗೂ ಈ ಥರ ಇನ್ಸ್ಟಂಟ್ ರೆಸಿಪಿ ಇಷ್ಟ ಆದರೆ ಬೇಗ ಮಾಡ್ಕೊಂಬಿಡಿ. ಚಪಾತಿ ಜೊತೆ ಬಿಸಿ ಬಿಸಿ ರೈಸ್ ಜೊತೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಗೈಸ್. ಈಗ ತಲೆ ತುಂಬ ಡ್ರೈ ಆಗಿದೆ. ನಾನು ನೆನ್ನೆ ಸ್ನಾನ ಮಾಡಿದ್ದು, ತಲೆಗೆ ಆಯಿಲ್ ಹಾಕಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ತಲೆಗೆ ಆಯಿಲ್ ಹಾಕೋಣ ಅಂತ ಹೇಳಿ ಎಣ್ಣೆ ರೆಡಿ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಪ್ರಿವಿಯಸ್ ವ್ಲಾಗಲ್ಲಿ ಹೇಳಿದ್ದೆ, ಕೊಬ್ಬರಿ ಎಣ್ಣೆ ಕಾಯಿಸಿ ಹಚ್ಕೊಂಡ್ರೆ ಚೆನ್ನಾಗಿರ್ತವೆ ಹೇರ್ ಅಂತ ಹೇಳಿ. ಹೇರ್ ಬ್ಲ್ಯಾಕ್ ಕೂಡ ಆಗ್ತವೆ ದಿನಬರ್ತಿ ಮೇಲೆ. ಈ ಥರ ಕಾಯಿಸಿ ಹಚ್ಕೊಳ್ಳೋದ್ರಿಂದ ಫಸ್ಟು ನಾವು ಕೊಬ್ಬರಿ ಎಣ್ಣೆನ ಬಿಸಿ ಮಾಡ್ಕೋಬೇಕು. ನೋಡಿ ಈ ಥರ ಫಸ್ಟು ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈಗ ನೋಡಿ ಕೊಬ್ಬರಿ ಎಣ್ಣೆ ಎಷ್ಟು ಗಟ್ಟಿಯಾಗಿದೆ, ಥಂಡಿಯಾಗಿ ಇರೋದ್ರಿಂದ ಹಾಕ್ಬಿಡೋಣ ಇದ್ರೊಳಗೆ ಫುಲ್ಲು. ನೀವು ಒಂದೇ ಸಲ 1 kg 2 kg ಅಷ್ಟೂ ಮಾಡಿ ಇಟ್ಕೋಬೋದು. ಒಂದೇ ಸಲ ಮಾಡಿ ಸ್ಟೋರ್ ಮಾಡ್ಕೋಬೋದು. ಇದ್ರೊಳಗೀಗ ಕರ್ಬೇವಿನ ಸೊಪ್ಪು ಹಾಕಿ, ಹಸಿ ಕರ್ಬೇವಿನ ಸೊಪ್ಪು ಹಾಕಿ ಇನ್ನೂ ಚೆನ್ನಾಗಿರುತ್ತೆ. ನಾನು ನಿನ್ನೆ ತಂದಿರೋದು ಗೈಸ್. ಈ ಬಿಸಿಲಿಗೆ ಎಲ್ಲ ಫುಲ್ಲು ಒಣಗೋಗ್ಬಿಟ್ಟಿದೆ, ಹೊರಗಡೆ ತುಂಬ ಬಿಸಿಲಿದೆ. ನೋಡಿ, ಎಣ್ಣೆ ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು, ಅಥವಾ ನೀವು 1 kg 2 kg ಎಲ್ಲ ಒಂದೇ ಸಲ ರೆಡಿ ಮಾಡಿ ಇಟ್ಕೊಳ್ತೀವಿ ಅಂದರೆ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಬಿಡಿ ಈ ಥರ. ಇದನ್ನು ಮಾಮೂಲಿ ನಾವು ಒಗ್ಗರಣೆಯಲ್ಲಿ ಬೇಯಿಸ್ಕೊತೀವಲ್ಲ ಆ ಥರ ಬೇಯಿಸ್ಕೊಳ್ಳೋಣ. ಫ್ಲೇವರ್ ಬರುತ್ತೆ ಚೆನ್ನಾಗಿ, ಘಮ ಘಮ ಅಂತ. ಇದು ಕರ್ಬೇವಿನ ಸೊಪ್ಪು ಕಪ್ಪು ಆಗೋವರೆಗೂ ಬೇಯಿಸ್ಕೋಬೇಕು ಗೈಸ್. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಅದ್ರಾಗಿರೋದು ಎಲ್ಲ ಬಿಟ್ಕೊಳ್ಳುತ್ತೆ ಕರ್ಬೇವಿನ ಸೊಪ್ಪಲ್ಲಿ. ನೀವು ಈ ಥರ ಕರ್ಬೇವಿನ ಸೊಪ್ಪಿಂದ ಹಾಕ್ಕೊಂಡ್ರೆ ಎಣ್ಣೆನೂ ಅಷ್ಟೇ ಎಷ್ಟು ಘಮ ಘಮ ಅಂತ ಇರುತ್ತೆ. ಹಾಗೆ ಹೇರನ್ನು ಕಪ್ಪಗಿರ್ತವೆ ಗೈಸ್. ಅದೇನೋ ಹೇಳ್ತಾರಲ್ಲ,
ಮಣಿ ಮಣಿ ಆಗಿದ್ದಾವೆ ಅಂತ ಹೇಳ್ತಾರೆ, ಆ ಥರ ಕಪ್ಪು ಬರುತ್ತೆ. ಟ್ರೈ ಮಾಡಿ ನೋಡಿ, ಒನ್ ಮಂತ್ ಆದರೂ ಅಪ್ಲೈ ಮಾಡಿ. ಈ ಥರ ಹೇರ್ ಬ್ಲ್ಯಾಕ್ ಆಗಿರ್ತವೆ. ಮತ್ತು ಬೋರ್ಡ್ ಆಗಿರ್ತಾರಲ್ಲ, ಗುಂಡಾದಾಗಿಂದ ಸ್ಟಾರ್ಟಿಂಗಿಂದನೂ ಅಪ್ಲೈ ಮಾಡಿದ್ರೆ ಇದು ವೈಟ್ ಹೇರ್ ಬರೋ ಚಾನ್ಸಸ್ ಇರೋದಿಲ್ಲ. ಘಮ ಹೆಂಗೆ ಬರ್ತಾ ಇದೆ ಅಂದರೆ ಎಣ್ಣೆ ಕಾದಿರೋದು ಸಖತ್ತಾಗಿದೆ. ಸ್ಮೆಲ್ ಮಾತ್ರ. ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ ಹಾಗೆ. ಗೈಸ್ ನೋಡಿ, ಎಣ್ಣೆ ಕಲರೇ ಚೇಂಜ್ ಆಗಿಬಿಟ್ಟಿದೆ. ಕರ್ಬೇವಿನ ಸೊಪ್ಪೆಲ್ಲ ಸೀದಾ ಹಾಗೆ ಆಗಿಬಿಟ್ಟಿದೆ ನೋಡಿ. ಅದರೊಳಗಿಂದೆಲ್ಲ ಬಿಟ್ಕೊಂಡ್ಬಿಟ್ಟು ಎಣ್ಣೆ ಕಲರ್ ಚೇಂಜ್ ಆಗಿಬಿಟ್ಟಿದೆ. 1 ನಿಮಿಷ ಬೇಯಿಸ್ಕೊಳ್ಳಿ ಗೈಸ್, ಸಾಕು. 1 ನಿಮಿಷ ಬೆಂದರೆ ಸಾಕು. ಈಗ ಇದನ್ನು ಆರಿಡೋಣ. ಆರಿದ್ಮೇಲೆ ಹಚ್ಕೋಬೇಕು. ಹೀಗೆ ಹಚ್ಕೊಳ್ಳೋದಕ್ಕಾಗಲ್ಲ. ಈಗ ಆರಿದೆ ನೋಡಿ, ಮುಟ್ಬೋದು. ಒಂದು ಬಿಸಿ ಇರೋ ಪಾತ್ರೆನ ಎಣ್ಣೆದು ಟಚ್ ಮಾಡೋಕ್ಕೂ ಆಗಲ್ಲ, ಬಟ್ ಆರಿದೆ. ಈ ಥರ ಒಂದಾಗಿ ಸರ್ವ್ ಮಾಡ್ಕೊಳ್ಳೋಣ, ಸೋಸ್ಕೊಳ್ಳೋಣ. ಎಣ್ಣೆ ಕಲರ್ ನೋಡಿ ಎಷ್ಟು ಚೇಂಜ್ ಆಗಿದೆ. ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಬೇಕು ಅಂದರೆ ಪೂರ್ತಿ ಆರಿದ್ಮೇಲೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ಕೊಳ್ಳಿ. ಇದು ಇನ್ನೂ ಸ್ವಲ್ಪ ಉಗುರು ಬೆಚ್ಚಗಿದೆ. ಗೈಸ್, ಎಣ್ಣೆ ಈ ಥರ ಇದೆ. ನಾವು ಇವತ್ತು ಇದನ್ನು ಹಚ್ಕೊಳ್ಳೋಣ ತಲೆಗೆ, ಯಾಕೆಂದರೆ ಇದರಲ್ಲೂ ಎಷ್ಟೊಂದು ಎಣ್ಣೆ ಅಂಶ ಇರುತ್ತೆ, ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಅಂತ ನಾನು ಇದನ್ನು ಹಚ್ಕೊಂಡು ತೋರಿಸ್ತೀನಿ ನಿಮಗೆ. ಗೈಸ್, ಇದರಲ್ಲಿ ತುಂಬ ಎಣ್ಣೆ ಇರುತ್ತೆ. ಅದಕ್ಕೆ ಯಾವತ್ತು ಆಯಿಲ್ ಬೇಯಿಸ್ಕೊತೀವೋ ಅಂದರೆ ಕಾಯಿಸ್ತೀವಲ್ಲ ಕರ್ಬೇವಿನ ಸೊಪ್ಪು ಹಾಕಿ, ಆವತ್ತಿನ ದಿನ ಅದೇ ಕರ್ಬೇವಿನ ಸೊಪ್ಪು ತಲೆಗೆ ಹಚ್ಚೋದ್ರಿಂದ ತುಂಬ ಕೂದಲಂತೂ ಸ್ಟ್ರಾಂಗ್ ಆಗಿರ್ತವೆ, ಹಾಗೆ ಬ್ಲ್ಯಾಕೂ ಆಗ್ತವೆ. ನಾವು ಯಾವಾಗ ಮಾಡ್ಕೋತೀವೋ ಅವಾಗೆಲ್ಲ ಈ ಥರ ತಲೆಗೆ ಹಚ್ಕೊಳ್ಳಿ. ಅದರಲ್ಲೂ ತುಂಬ ಆಯಿಲ್ ಇರುತ್ತೆ ಕರ್ಬೇವಿನ ಸೊಪ್ಪಲ್ಲಿ, ಅದಕ್ಕೋಸ್ಕರ ನಾನು ಅದೇ ಹಚ್ಕೊತೀನಿ. ಆಮೇಲೆ ನೀವು ಪೌಡರ್ ಥರ ತಲೆಯಲ್ಲೇ ಉಳ್ಕೊಂಡ್ಬಿಡುತ್ತಲ್ಲ ಅಂತ ಏನು ಯೋಚನೆ ಮಾಡಬೇಡಿ. ಅದು ಫುಲ್ ಡ್ರೈ ಆಗೋಗಿರುತ್ತೆ, ಅಂದರೆ ಡ್ರೈ ಅಲ್ಲ, ಫ್ರೈ ಆಗೋಗಿರುತ್ತೆ. ಎಣ್ಣೆಲಿ ತುಂಬ ಫ್ರೈ ಆಗಿದ್ದರಿಂದ ನಾವು ಹಚ್ಕೊಳ್ಳುವಾಗೇ ಪುಡಿ ಆಗೋಗುತ್ತೆ. ಎಣ್ಣೆ ಮಾತ್ರ ತಲೆಗೆ ಹೋಗಿ ಅದ್ರ ಪುಡಿ ಎಲ್ಲ ಕೆಳಗೆ ಉದುರೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಅದೇ ಹಚ್ಕೊತೀನಿ. ತೊಗೊಂಡು ಹಚ್ಕೊಂಡ್ಬಿಡ್ಬೇಕು. ಆಮೇಲೆ ಇನ್ ಕೇಸ್ ನಿಮ್ಗೆ ಇನ್ನೂ ಸಾಲ್ಟೇಜ್ ಇತ್ತು ಅಂದರೆ ಆವಾಗ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ. ಏಕೆಂದರೆ ನಾನು ಸ್ವಲ್ಪನೇ ಕಾಯಿಸಿದ್ದು, ಹಾಗಾಗಿ ಸಾಲ್ಟೇಜ್ ಬಂತು ನನ್ನ ಹೇರ್ಗೆ. ನಾನು 1 kg 2 kg ಮಾಡ್ಕೊಂಡಾಗ ಬೇಜಾನ್ ಇನ್ನೂ ಜಾಸ್ತಿನೇ ಉಳಿಯುತ್ತೆ. ಇನ್ನು ಉಳಿದಿರೋದಕ್ಕೆ ನಾನು ಆಯಿಲ್ ಅಪ್ಲೈ ಮಾಡ್ಕೊತೀನಿ ಗೈಸ್. ಇನ್ನು ನೋಡಿ, ಡ್ರೈ ಹೇರ್ ತುಂಬ ಇದೆ, ಅದಕ್ಕೆಲ್ಲ ಆಯಿಲ್ ಹಚ್ಕೊತೀನಿ. ಫಸ್ಟ್ ಈ ಥರ ಎಲ್ಲ ಹಚ್ಕೊಂಡು ಹಿಂಗೆ ಹೊಡೆದ್ರೆ ಸಾಕು, ಎಲ್ಲ ಉದ್ರೋಗುತ್ತೆ. ಗೈಸ್, ನೀಟಾಗೆಲ್ಲ ಹಚ್ಕೊಂಡ್ಬಿಟ್ಟು ತಲೆಗೆ ಆಯಿಲೂ ಜೊತೆಗೆ ಹಚ್ಕೊಂಬಿಡಿ. ನಾನು ಆಮೇಲೆ ಹಚ್ಕೊಳ್ಳೋಣ ಅಂತ ಹಾಗೆ ನಾಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ತೋರಿಸೋದಕ್ಕೆ ಅಂತೇಳಿ. ಹಚ್ಕೊಂಡು ಈ ಥರ ತುರುಪ್ ಥರ ಕಟ್ಕೊಂಡ್ಬಿಟ್ರೆ ಎಲ್ಲ ಕಡೆ ನೆನ್ಕೊಳ್ಳುತ್ತೆ. ಒಂದು 10 ನಿಮಿಷ 15 ನಿಮಿಷ ಬಿಟ್ಟರೆ ಸಾಕು ಗೈಸ್. ಈ ಥರ ಕಟ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಇಳ್ಕೊಳ್ಳುತ್ತೆ. ನೀವು ಅಷ್ಟರೊಳಗಡೆ ಬೇರೆ ಕೆಲಸ ಮಾಡಿಕೊಂಡು ಆಮೇಲೆ ನೀವು ತಲೆ ಬಾಚ್ಕೋಬೋದು ಗೈಸ್. ನಾನು ಸ್ವಲ್ಪ ಹೊತ್ತಾದಮೇಲೆ ಫ್ರೆಶ್ ಅಪ್ ಆಗಿ ಆಮೇಲೆ ಅದನ್ನೆಲ್ಲ ತಲೆ ಬಾಚ್ಕೊಳ್ಳೋಣ ಅಂತ ಬಂದೆ. ನಾನು ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದ್ದೀನಿ, ನಾನು ದೊಡ್ಡ ಕೊಂಬೆ ಯೂಸ್ ಮಾಡೋದು ಜಾಸ್ತಿ. ನನಗೆ ಆಲ್ಮೋಸ್ಟ್ ಸಿಕ್ಕಿರೋದಿಲ್ಲ ಗೈಸ್ ತಲೆಯಲ್ಲಿ. ಇವತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪಿಂದ ಹಚ್ಕೊಂಡಿರೋದ್ರಿಂದ ಲೈಟಾಗಿ ಸಿಕ್ಕಿ ಬಂದಿತ್ತು. ಅದನ್ನೆಲ್ಲ ನೀಟಾಗಿ ದೊಡ್ಡ ಬಾಚಿಣಿಗೆಗೆ ನಿಧಾನಕ್ಕೆ ಬಾಚ್ಕೋತಾ ಇದ್ದೀನಿ. ಆ ಸೊಪ್ಪೆಲ್ಲ ಉದ್ರೋಗುತ್ತೆ ಗೈಸ್, ಇರೋದಿಲ್ಲ.
ಚಿಕ್ಕ ಬಾಚಿಣಿಗೆಗೂ ಆದರೂ ಬರುತ್ತೆ, ದೊಡ್ಡ ಬಾಚಿಣಿಗೆಗಾದ್ರೂ ಬರುತ್ತೆ. ನಾನು ಫಸ್ಟ್ ದೊಡ್ಡದ್ರಲ್ಲಿ ಸಿಕ್ಕೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಆಮೇಲೆ ಚಿಕ್ಕದ್ರಲ್ಲಿ ಬಾಚ್ಕೊತಾ ಇದ್ದೀನಿ, ಯಾಕಂದರೆ ಸೊಪ್ಪೆಲ್ಲ ನೀಟಾಗಿ ಬರಲಿ ಅಂತ ಹೇಳಿ. ಚಿಕ್ಕ ಬಾಚಿಣಿಗೆಯಲ್ಲಿ ನೋಡಿ ಯಾವ ಥರ ಬರುತ್ತೆ ಅಂತೇಳಿ. ಎಲ್ಲ ಉದ್ರೋಗುತ್ತೆ, ಅದೇನು ಮಾಡೋದಿಲ್ಲ. ನೀವು ಅಟ್ಲೀಸ್ಟ್ ತಿಂಗ್ಳಿಗೆ ಒಂದು ಸತಿ ಈ ಥರ ಮಾಡೋದ್ರಿಂದ ಹೇರ್ ಸ್ಟ್ರಾಂಗ್ ಆಗುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹಾಗೆ ಹೇರ್ ಬೆಳೆಯೋದಕ್ಕೂ ಯೂಸ್ ಆಗುತ್ತೆ ಗೈಸ್. ನೀವು ಈಗ ಟೈಟಾಗಿ ಜಡೆ ಹಾಕ್ಕೊಂಬಿಟ್ಟು ನೀಟಾಗಿ ಬಾಸ್ಕೊಂಡು ಸಿಕ್ಕಿಲ್ದಂಗೆ ಟೈಟಾಗಿ ಜಡೆ ಹಾಕ್ಕೊಂಬಿಟ್ರೆ ಆಯಿತು. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ನೋಡಿ ನಾನು ಫೈನಲಿ ಜಡೆ ಹಾಕ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಎಣ್ಣೆ ಹಾಕಿದ್ರೆ ಇದೇ ಥರ ಜಡೆ ಹಾಕೋದು. ಜಡೆ ಹಾಕ್ಕೊಂಡಾದ್ಮೇಲೆ ಕೆಳಗಡೆ ಈ ಥರ ಫೋಲ್ಡ್ ಮಾಡಿ ಹಾಕ್ತೀನಿ. ರಬ್ಬರ್ ಬ್ಯಾಂಡ್ ಆದರೂ ಹಾಕ್ತೀನಿ, ಈ ಥರ ಕ್ಲಿಪ್ ಹಾಕ್ತೀನಿ. ರಬ್ಬರ್ ಬ್ಯಾಂಡೇ ಹಾಕಿ, ರಬ್ಬರ್ ಬ್ಯಾಂಡ್ ಹಾಕೋದ್ರಿಂದ ಕೂದಲು ಕಟ್ಟಾಗಲ್ಲ, ಅದಕ್ಕೋಸ್ಕರ. ಓಕೆ ಗೈಸ್, ನಾಳೆ ಸಿಗ್ತೀನಿ. ಬಾಯ್.